ನಲ್ಲಿ ವೇಣುಗೋಪಾಲ್ ಅವ್ರ ಪಕ್ಕ ಕೂತ್ಕೊಂಡು ಮಾತನಾಡಿದ್ರಂತೆ ಸಿದ್ದರಾಮಯ್ಯನವರು. ನಾನು ಈಗ ಒಂದೂವರೆ ವರ್ಷದಿಂದ ಹೇಳಿ ಸಿದ್ದರಾಮಯ್ಯ ಆಗ್ಲೂ ಹೇಳಿ ನಾನು ಕಪ್ಪು ಚುಕ್ಕೆ ಇಲ್ಲ ಅಂತ. ನೀನ್ ಟವಲ್ ಪವಲ್ ಎಲ್ಲ ತೆಗೆದು ನೀನ್ ಬನ್ನಿನ್ ನೋಡೆಲ್ಲ ಫುಲ್ ಚುಕ್ಕೆ ಹೊಡೆದು ಬಿಟ್ಟಿದೆ ಅಂತ. ಯಾರು ಏನ್ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ನೀವು ಎಲ್ಲ ಡೋಂಗಿ ಇವೆಲ್ಲ. ಮೂಡಾ ವಿಚಾರದಲ್ಲೂ ಕೂಡ ವಿರೋಧ ಪಕ್ಷ ಬಹಳ ದೊಡ್ಡ ಸದ್ದು ಮಾಡ್ತು. ಅದೇ ಮೈಸೂರಲ್ಲೇ ಇಲ್ವೇ ಮೂಡಾ 10,000 ಕೋಟಿ ಹಗರಣ. ನಾನು ಮೂಡಾ ಬಾಗ್ಲಲ್ಲೇ ಕೂತ್ ಪ್ರೆಸ್ ಮೀಟಿಂಗ್ ಮಾಡಿದೆ. ಸಿದ್ದರಾಮಯ್ಯ ನಿಮ್ಮ ಹೆಂಡತಿ ಹೆಸರಲ್ಲಿ 16 ಸೈಟ್ ಕೊಟ್ಟಿದ್ದಾರೆ, ನಿಮ್ಮ ಮನೆಯವರು 16 ಸೈಟ್ ತಗೊಂಡವ್ರೆ. ಮಾನ ಮರ್ಯಾದ್ರೆ ಇದೆ 16 ಸೈಟ್ನ ವಾಪಸ್ ಕೊಟ್ಬಿಡ್ರಿ, ಇವತ್ತೇ ಕೊಟ್ಬಿಡಿ ಅಂತ ಅಲ್ಲೇ ಅಡ್ವೈಸ್ ಮಾಡಿದ್ದೀನಿ. ಅವತ್ತು ಮೂಡಾ ಹಗರಣ ಫಸ್ಟ್ ಎತ್ತದವನೇ ನಾನು, ಮೂಡಾ ಕಚೇರಿ ಮುಂದೆ ಕೂತು. ಹಾಗಾಗಿ ಸಿದ್ದರಾಮಯ್ಯ ಯಾವ ಸತ್ಯವಂತ ಪ್ರಾಮಾಣಿಕರಿ. ಮನೇಲೆ ರಿಯಲ್ ಎಸ್ಟೇಟ್ ಆಯ್ತಲ್ಲ, ಇವ್ನು ರಿಯಲ್ ಎಸ್ಟೇಟ್ನವ್ರಿಗೆ ಮನೇಲೆ ರಿಯಲ್ ಎಸ್ಟೇಟ್ ಆಯ್ತಲ್ಲ. ಇವ್ರ ಮಗೇನ್ ಮಾಡ್ತಾವನೆ ಮೈಸೂರಲ್ಲಿ ಇವತ್ತು. ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳಿ ಹಾಗಾದ್ರೆ ಹೇಗೆ ಹೇಳ್ತಾರೆ? ಅವ್ರು ಹೇಳ್ಕೋಬೇಕಟ್. ಅವ್ರು ಏನ್ ಅನ್ಕೊಂಡ್ಬಿಟ್ಟವ್ರು ಸಿದ್ದರಾಮಯ್ಯ, ಈ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿಯುತ್ತಲ್ಲ, ಯಾರು ಗೊತ್ತಾಗ್ತಾ ಇಲ್ಲ ಅಂತ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿಯುತ್ತೆ ನಲ್ಲಿ ವೇಣುಗೋಪಾಲ್ ಅವ್ರ ಪಕ್ಕ ಕೂತ್ಕೊಂಡು ಮಾತನಾಡಿದ್ರಂತೆ ಸಿದ್ದರಾಮಯ್ಯನವರು. ನಾನು ಈಗ ಒಂದೂವರೆ ವರ್ಷದಿಂದ ಹೇಳಿ ಸಿದ್ದರಾಮಯ್ಯ ಆಗ್ಲೂ ಹೇಳಿ ನಾನು ಕಪ್ಪು ಚುಕ್ಕೆ ಇಲ್ಲ ಅಂತ. ನೀನ್ ಟವಲ್ ಪವಲ್ ಎಲ್ಲ ತೆಗೆದು ನೀನ್ ಬನ್ನಿನ್ ನೋಡೆಲ್ಲ ಫುಲ್ ಚುಕ್ಕೆ ಹೊಡೆದು ಬಿಟ್ಟಿದೆ ಅಂತ. ಯಾರು ಏನ್ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ನೀವು ಎಲ್ಲ ಡೋಂಗಿ ಇವೆಲ್ಲ. ಮೂಡಾ ವಿಚಾರದಲ್ಲೂ ಕೂಡ ವಿರೋಧ ಪಕ್ಷ ಬಹಳ ದೊಡ್ಡ ಸದ್ದು ಮಾಡ್ತು. ಅದೇ ಮೈಸೂರಲ್ಲೇ ಇಲ್ವೇ ಮೂಡಾ 10,000 ಕೋಟಿ ಹಗರಣ. ನಾನು ಮೂಡಾ ಬಾಗ್ಲಲ್ಲೇ ಕೂತ್ ಪ್ರೆಸ್ ಮೀಟಿಂಗ್ ಮಾಡಿದೆ. ಸಿದ್ದರಾಮಯ್ಯ ನಿಮ್ಮ ಹೆಂಡತಿ ಹೆಸರಲ್ಲಿ 16 ಸೈಟ್ ಕೊಟ್ಟಿದ್ದಾರೆ, ನಿಮ್ಮ ಮನೆಯವರು 16 ಸೈಟ್ ತಗೊಂಡವ್ರೆ. ಮಾನ ಮರ್ಯಾದ್ರೆ ಇದೆ 16 ಸೈಟ್ನ ವಾಪಸ್ ಕೊಟ್ಬಿಡ್ರಿ, ಇವತ್ತೇ ಕೊಟ್ಬಿಡಿ ಅಂತ ಅಲ್ಲೇ ಅಡ್ವೈಸ್ ಮಾಡಿದ್ದೀನಿ. ಅವತ್ತು ಮೂಡಾ ಹಗರಣ ಫಸ್ಟ್ ಎತ್ತದವನೇ ನಾನು, ಮೂಡಾ ಕಚೇರಿ ಮುಂದೆ ಕೂತು. ಹಾಗಾಗಿ ಸಿದ್ದರಾಮಯ್ಯ ಯಾವ ಸತ್ಯವಂತ ಪ್ರಾಮಾಣಿಕರಿ. ಮನೇಲೆ ರಿಯಲ್ ಎಸ್ಟೇಟ್ ಆಯ್ತಲ್ಲ, ಇವ್ನು ರಿಯಲ್ ಎಸ್ಟೇಟ್ನವ್ರಿಗೆ ಮನೇಲೆ ರಿಯಲ್ ಎಸ್ಟೇಟ್ ಆಯ್ತಲ್ಲ. ಇವ್ರ ಮಗೇನ್ ಮಾಡ್ತಾವನೆ ಮೈಸೂರಲ್ಲಿ ಇವತ್ತು. ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳಿ ಹಾಗಾದ್ರೆ ಹೇಗೆ ಹೇಳ್ತಾರೆ? ಅವ್ರು ಹೇಳ್ಕೋಬೇಕಟ್. ಅವ್ರು ಏನ್ ಅನ್ಕೊಂಡ್ಬಿಟ್ಟವ್ರು ಸಿದ್ದರಾಮಯ್ಯ, ಈ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿಯುತ್ತಲ್ಲ, ಯಾರು ಗೊತ್ತಾಗ್ತಾ ಇಲ್ಲ ಅಂತ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿಯುತ್ತೆ. ನಲ್ಲಿ ವೇಣುಗೋಪಾಲ್ ಅವ್ರ ಪಕ್ಕ ಕೂತ್ಕೊಂಡು ಮಾತನಾಡಿದ್ರಂತೆ ಸಿದ್ದರಾಮಯ್ಯನವರು. ನಾನು ಈಗ ಒಂದೂವರೆ ವರ್ಷದಿಂದ ಹೇಳಿ ಸಿದ್ದರಾಮಯ್ಯ ಆಗ್ಲೂ ಹೇಳಿ ನಾನು ಕಪ್ಪು ಚುಕ್ಕೆ ಇಲ್ಲ ಅಂತ. ನೀನ್ ಟವಲ್ ಪವಲ್ ಎಲ್ಲ ತೆಗೆದು ನೀನ್ ಬನ್ನಿನ್ ನೋಡೆಲ್ಲ ಫುಲ್ ಚುಕ್ಕೆ ಹೊಡೆದು ಬಿಟ್ಟಿದೆ ಅಂತ. ಯಾರು ಏನ್ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ನೀವು ಎಲ್ಲ ಡೋಂಗಿ ಇವೆಲ್ಲ. ಮೂಡಾ ವಿಚಾರದಲ್ಲೂ ಕೂಡ ವಿರೋಧ ಪಕ್ಷ ಬಹಳ ದೊಡ್ಡ ಸದ್ದು ಮಾಡ್ತು. ಅದೇ ಮೈಸೂರಲ್ಲೇ ಇಲ್ವೇ ಮೂಡಾ 10,000 ಕೋಟಿ ಹಗರಣ. ನಾನು ಮೂಡಾ ಬಾಗ್ಲಲ್ಲೇ ಕೂತ್ ಪ್ರೆಸ್ ಮೀಟಿಂಗ್ ಮಾಡಿದೆ. ಸಿದ್ದರಾಮಯ್ಯ ನಿಮ್ಮ ಹೆಂಡತಿ ಹೆಸರಲ್ಲಿ 16 ಸೈಟ್ ಕೊಟ್ಟಿದ್ದಾರೆ, ನಿಮ್ಮ ಮನೆಯವರು 16 ಸೈಟ್ ತಗೊಂಡವ್ರೆ. ಮಾನ ಮರ್ಯಾದ್ರೆ ಇದೆ 16 ಸೈಟ್ನ ವಾಪಸ್ ಕೊಟ್ಬಿಡ್ರಿ, ಇವತ್ತೇ ಕೊಟ್ಬಿಡಿ ಅಂತ ಅಲ್ಲೇ ಅಡ್ವೈಸ್ ಮಾಡಿದ್ದೀನಿ. ಅವತ್ತು ಮೂಡಾ ಹಗರಣ ಫಸ್ಟ್ ಎತ್ತದವನೇ ನಾನು, ಮೂಡಾ ಕಚೇರಿ ಮುಂದೆ ಕೂತು. ಹಾಗಾಗಿ ಸಿದ್ದರಾಮಯ್ಯ ಯಾವ ಸತ್ಯವಂತ ಪ್ರಾಮಾಣಿಕರಿ. ಮನೇಲೆ ರಿಯಲ್ ಎಸ್ಟೇಟ್ ಆಯ್ತಲ್ಲ, ಇವ್ನು ರಿಯಲ್ ಎಸ್ಟೇಟ್ನವ್ರಿಗೆ ಮನೇಲೆ ರಿಯಲ್ ಎಸ್ಟೇಟ್ ಆಯ್ತಲ್ಲ. ಇವ್ರ ಮಗೇನ್ ಮಾಡ್ತಾವನೆ ಮೈಸೂರಲ್ಲಿ ಇವತ್ತು. ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳಿ ಹಾಗಾದ್ರೆ ಹೇಗೆ ಹೇಳ್ತಾರೆ? ಅವ್ರು ಹೇಳ್ಕೋಬೇಕಟ್. ಅವ್ರು ಏನ್ ಅನ್ಕೊಂಡ್ಬಿಟ್ಟವ್ರು ಸಿದ್ದರಾಮಯ್ಯ, ಈ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿಯುತ್ತಲ್ಲ, ಯಾರು ಗೊತ್ತಾಗ್ತಾ ಇಲ್ಲ ಅಂತ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿಯುತ್ತೆ. ನಲ್ಲಿ ವೇಣುಗೋಪಾಲ್ ಅವ್ರ ಪಕ್ಕ ಕೂತ್ಕೊಂಡು ಮಾತನಾಡಿದ್ರಂತೆ ಸಿದ್ದರಾಮಯ್ಯನವರು. ನಾನು ಈಗ ಒಂದೂವರೆ ವರ್ಷದಿಂದ ಹೇಳಿ ಸಿದ್ದರಾಮಯ್ಯ ಆಗ್ಲೂ ಹೇಳಿ ನಾನು ಕಪ್ಪು ಚುಕ್ಕೆ ಇಲ್ಲ ಅಂತ. ನೀನ್ ಟವಲ್ ಪವಲ್ ಎಲ್ಲ ತೆಗೆದು ನೀನ್ ಬನ್ನಿನ್ ನೋಡೆಲ್ಲ ಫುಲ್ ಚುಕ್ಕೆ ಹೊಡೆದು ಬಿಟ್ಟಿದೆ ಅಂತ. ಯಾರು ಏನ್ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ನೀವು ಎಲ್ಲ ಡೋಂಗಿ ಇವೆಲ್ಲ.
ಮೂಡ ವಿಚಾರದಲ್ಲೂ ಕೂಡ ವಿರೋಧ ಪಕ್ಷ ಬಹಳ ದೊಡ್ಡ ಸದ್ದು ಮಾಡ್ತು. ಅದೇ ಮೈಸೂರಲ್ಲೇ ಇಲ್ವೇ ಮೂಡ 10,000 ಕೋಟಿ ಹಗರಣ. ನಾನು ಮೂಡ ಬಾಗ್ಲಲ್ಲೇ ಕೂತ್ ಪ್ರೆಸ್ ಮೀಟಿಂಗ್ ಮಾಡಿದೆ. ಸಿದ್ದರಾಮಯ್ಯ, ನಿಮ್ಮ ಹೆಂಡತಿ ಹೆಸರಲ್ಲಿ 16 ಸೈಟ್ ಕೊಟ್ಟಿದ್ದಾರೆ. ನಿಮ್ಮ ಮನೆಯವರು 16 ಸೈಟ್ ತಗೊಂಡವ್ರೆ. ಮಾನ ಮರ್ಯಾದ್ರೆ ಇದು 16 ಸೈಟಿನ ವಾಪಸ್ ಕೊಟ್ಬಿಡ್ರಿ, ಇವತ್ತೇ ಕೊಟ್ಬಿಡಿ ಅಂತ ಅಲ್ಲೇ ಅಡ್ವೈಸ್ ಮಾಡಿದ್ದೀನಿ. ಅವತ್ತು ಮೂಡ ಹಗರಣ ಫಸ್ಟ್ ಎತ್ತದವನೇ ನಾನು, ಮೂಡ ಕಚೇರಿ ಮುಂದೆ ಕೂತು. ಹಾಗಾಗಿ ಸಿದ್ದರಾಮಯ್ಯ ಯಾವ ಸತ್ಯವಂತ ಪ್ರಾಮಾಣಿಕರಿ. ಮನೇಲೇ ರಿಯಲ್ ಎಸ್ಟೇಟ್ ಆಯ್ತಲ್ಲ, ಇವ್ನು ರಿಯಲ್ ಎಸ್ಟೇಟ್ನವ್ರಿಗೆ ಮನೇಲೇ ರಿಯಲ್ ಎಸ್ಟೇಟ್ ಆಯ್ತಲ್ಲ. ಇವ್ರ ಮಗ ಏನ್ ಮಾಡ್ತಾವನೆ ಮೈಸೂರಲ್ಲಿ ಇವತ್ತು? ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳಿ ಹಾಗಾದ್ರೆ ಹೇಗೆ ಹೇಳ್ತಾರೆ? ಅವ್ರು ಹೇಳ್ಕೋಬೇಕಟ್ಟು. ಅವ್ರು ಏನ್ ಅನ್ಕೊಂಡ್ಬಿಟ್ಟವ್ರು ಸಿದ್ದರಾಮಯ್ಯ, ಈ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿಯುತ್ತಲ್ಲ, ಯಾರು ಗೊತ್ತಾಗ್ತಾ ಇಲ್ಲ ಅಂತ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿಯುತ್ತೆ ಅದಲ್ಲ. ನಲ್ಲಿ ವೇಣುಗೋಪಾಲ್ ಅವ್ರ ಪಕ್ಕ ಕೂತ್ಕೊಂಡು ಮಾತನಾಡಿದ್ರಂತೆ ಸಿದ್ದರಾಮಯ್ಯನವರು. ನಾನು ಈಗ ಒಂದೂವರೆ ವರ್ಷದಿಂದ ಹೇಳಿ ಸಿದ್ದರಾಮಯ್ಯ ಆಗ್ಲೂ ಹೇಳುದು, ನಾನು ಕಪ್ಪು ಚುಕ್ಕೆ ಇಲ್ಲ ಅಂತ. ನೀನ್ ಟವಲ್ ಪವಲ್ ಎಲ್ಲ ತೆಗೆದು ನೀನ್ ಬನೀನ್ ನೋಡೆಲ್ಲ ಫುಲ್ ಚುಕ್ಕೆ ಹೊಡೆದು ಬಿಟ್ಟಿದೆ ಅಂತ. ಯಾರು ಏನ್ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ನೀವು ಎಲ್ಲ ಡೋಂಗಿ ಇವೆಲ್ಲ. ಮೂಡ ವಿಚಾರದಲ್ಲೂ ಕೂಡ ವಿರೋಧ ಪಕ್ಷ ಬಹಳ ದೊಡ್ಡ ಸದ್ದು ಮಾಡ್ತು. ಅದೇ ಮೈಸೂರಲ್ಲೇ ಇಲ್ವೇ ಮೂಡ 10,000 ಕೋಟಿ ಹಗರಣ. ನಾನು ಮೂಡ ಬಾಗ್ಲಲ್ಲೇ ಕೂತ್ ಪ್ರೆಸ್ ಮೀಟಿಂಗ್ ಮಾಡಿದೆ. ಸಿದ್ದರಾಮಯ್ಯ, ನಿಮ್ಮ ಹೆಂಡತಿ ಹೆಸರಲ್ಲಿ 16 ಸೈಟ್ ಕೊಟ್ಟಿದ್ದಾರೆ. ನಿಮ್ಮ ಮನೆಯವರು 16 ಸೈಟ್ ತಗೊಂಡವ್ರೆ. ಮಾನ ಮರ್ಯಾದ್ರೆ ಇದು 16 ಸೈಟಿನ ವಾಪಸ್ ಕೊಟ್ಬಿಡ್ರಿ, ಇವತ್ತೇ ಕೊಟ್ಬಿಡಿ ಅಂತ ಅಲ್ಲೇ ಅಡ್ವೈಸ್ ಮಾಡಿದ್ದೀನಿ. ಅವತ್ತು ಮೂಡ ಹಗರಣ ಫಸ್ಟ್ ಎತ್ತದವನೇ ನಾನು, ಮೂಡ ಕಚೇರಿ ಮುಂದೆ ಕೂತು. ಹಾಗಾಗಿ ಸಿದ್ದರಾಮಯ್ಯ ಯಾವ ಸತ್ಯವಂತ ಪ್ರಾಮಾಣಿಕರಿ. ಮನೇಲೇ ರಿಯಲ್ ಎಸ್ಟೇಟ್ ಆಯ್ತಲ್ಲ, ಇವ್ನು ರಿಯಲ್ ಎಸ್ಟೇಟ್ನವ್ರಿಗೆ ಮನೇಲೇ ರಿಯಲ್ ಎಸ್ಟೇಟ್ ಆಯ್ತಲ್ಲ. ಇವ್ರ ಮಗ ಏನ್ ಮಾಡ್ತಾವನೆ ಮೈಸೂರಲ್ಲಿ ಇವತ್ತು? ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳಿ ಹಾಗಾದ್ರೆ ಹೇಗೆ ಹೇಳ್ತಾರೆ? ಅವ್ರು ಹೇಳ್ಕೋಬೇಕಟ್ಟು. ಅವ್ರು ಏನ್ ಅನ್ಕೊಂಡ್ಬಿಟ್ಟವ್ರು ಸಿದ್ದರಾಮಯ್ಯ, ಈ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿಯುತ್ತಲ್ಲ, ಯಾರು ಗೊತ್ತಾಗ್ತಾ ಇಲ್ಲ ಅಂತ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿಯುತ್ತೆ ಅದಲ್ಲ. ನಲ್ಲಿ ವೇಣುಗೋಪಾಲ್ ಅವ್ರ ಪಕ್ಕ ಕೂತ್ಕೊಂಡು ಮಾತನಾಡಿದ್ರಂತೆ ಸಿದ್ದರಾಮಯ್ಯನವರು. ನಾನು ಈಗ ಒಂದೂವರೆ ವರ್ಷದಿಂದ ಹೇಳಿ ಸಿದ್ದರಾಮಯ್ಯ ಆಗ್ಲೂ ಹೇಳುದು, ನಾನು ಕಪ್ಪು ಚುಕ್ಕೆ ಇಲ್ಲ ಅಂತ. ನೀನ್ ಟವಲ್ ಪವಲ್ ಎಲ್ಲ ತೆಗೆದು ನೀನ್ ಬನೀನ್ ನೋಡೆಲ್ಲ ಫುಲ್ ಚುಕ್ಕೆ ಹೊಡೆದು ಬಿಟ್ಟಿದೆ ಅಂತ. ಯಾರು ಏನ್ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ನೀವು ಎಲ್ಲ ಡೋಂಗಿ ಇವೆಲ್ಲ. ಮೂಡ ವಿಚಾರದಲ್ಲೂ ಕೂಡ ವಿರೋಧ ಪಕ್ಷ ಬಹಳ ದೊಡ್ಡ ಸದ್ದು ಮಾಡ್ತು. ಅದೇ ಮೈಸೂರಲ್ಲೇ ಇಲ್ವೇ ಮೂಡ 10,000 ಕೋಟಿ ಹಗರಣ. ನಾನು ಮೂಡ ಬಾಗ್ಲಲ್ಲೇ ಕೂತ್ ಪ್ರೆಸ್ ಮೀಟಿಂಗ್ ಮಾಡಿದೆ. ಸಿದ್ದರಾಮಯ್ಯ, ನಿಮ್ಮ ಹೆಂಡತಿ ಹೆಸರಲ್ಲಿ 16 ಸೈಟ್ ಕೊಟ್ಟಿದ್ದಾರೆ. ನಿಮ್ಮ ಮನೆಯವರು 16 ಸೈಟ್ ತಗೊಂಡವ್ರೆ. ಮಾನ ಮರ್ಯಾದ್ರೆ ಇದು 16 ಸೈಟಿನ ವಾಪಸ್ ಕೊಟ್ಬಿಡ್ರಿ, ಇವತ್ತೇ ಕೊಟ್ಬಿಡಿ ಅಂತ ಅಲ್ಲೇ ಅಡ್ವೈಸ್ ಮಾಡಿದ್ದೀನಿ. ಅವತ್ತು ಮೂಡ ಹಗರಣ ಫಸ್ಟ್ ಎತ್ತದವನೇ ನಾನು, ಮೂಡ ಕಚೇರಿ ಮುಂದೆ ಕೂತು. ಹಾಗಾಗಿ ಸಿದ್ದರಾಮಯ್ಯ ಯಾವ ಸತ್ಯವಂತ ಪ್ರಾಮಾಣಿಕರಿ. ಮನೇಲೇ ರಿಯಲ್ ಎಸ್ಟೇಟ್ ಆಯ್ತಲ್ಲ, ಇವ್ನು ರಿಯಲ್ ಎಸ್ಟೇಟ್ನವ್ರಿಗೆ ಮನೇಲೇ ರಿಯಲ್ ಎಸ್ಟೇಟ್ ಆಯ್ತಲ್ಲ. ಇವ್ರ ಮಗ ಏನ್ ಮಾಡ್ತಾವನೆ ಮೈಸೂರಲ್ಲಿ ಇವತ್ತು? ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳಿ ಹಾಗಾದ್ರೆ ಹೇಗೆ ಹೇಳ್ತಾರೆ? ಅವ್ರು ಹೇಳ್ಕೋಬೇಕಟ್ಟು. ಅವ್ರು ಏನ್ ಅನ್ಕೊಂಡ್ಬಿಟ್ಟವ್ರು ಸಿದ್ದರಾಮಯ್ಯ, ಈ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿಯುತ್ತಲ್ಲ, ಯಾರು ಗೊತ್ತಾಗ್ತಾ ಇಲ್ಲ ಅಂತ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿಯುತ್ತೆ.